ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿನಾಯಕ್ ನಾಯ್ಕ್. ಈ ಒಂದು ವಿಡಿಯೋದಲ್ಲಿ ಈ ಪ್ರೊಕ್ಯೂರ್ಮೆಂಟ್ ಮತ್ತು KPP ಪೋರ್ಟಲ್ ರಿಜಿಸ್ಟ್ರೇಷನ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡುವಂಥದ್ದು. ಇನ್ನೂ ಯಾರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೆಲ್ ಐಕನ್ ಒತ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಯಾರಿಗಾದರೂ ಈ ಪ್ರೊಕ್ಯೂರ್ಮೆಂಟ್ ಅಥವಾ KPP ಪೋರ್ಟಲ್ ರಿಜಿಸ್ಟ್ರೇಷನ್ಸ್ ವಿತ್ ಡಿಜಿಟಲ್ ಸಿಗ್ನೇಚರ್ಸ್ ಬೇಕಾದಲ್ಲಿ ಇಲ್ಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪಡ್ಕೊಳ್ಳುವಂಥದ್ದು. ಅದೇ ರೀತಿ ಯಾರಿಗಾದರೂ ಹೆಲ್ತ್ ಇನ್ಶೂರೆನ್ಸ್ ಬೇಕಾದಲ್ಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ, ಸೊ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಪಡ್ಕೊಳ್ಳುವಂಥದ್ದು. ಇದು ಇವನ್ ಹೆಲ್ತ್ ಇನ್ಶೂರೆನ್ಸ್ ಅಂತ ತುಂಬ ಚೆನ್ನಾಗಿದೆ. ನಾನು ಕೂಡ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಲಾಸ್ಟ್ 1 ಇಯರಿಂದ ಅದನ್ನು ಯೂಸ್ ಮಾಡ್ತಿರೋದು. ನೀವು ಲಿಂಕ್ ಕ್ಲಿಕ್ ಮಾಡಿಬಿಟ್ಟು ನೀವು ಸೈನ್ ಅಪ್ ಆದಾಗ ನಿಮ್ಮ ಪೇಮೆಂಟ್ ಕೇಳುತ್ತೆ. ಸೊ ಪೇಮೆಂಟ್ ಮಾಡಿಬಿಡಿ. ಏಜ್ ತಕ್ಕಂಗೆ ಪೇಮೆಂಟ್ ಇರುತ್ತೆ. ಲಾಸ್ಟ್ ಇಯರ್ ನಾನು ಜಾಯ್ನ್ ಆಗಿದ್ದೆ 29 ಇಯರ್ಸ್. ಸೊ ನಾನು ಆಲ್ಮೋಸ್ಟ್ ಅರೌಂಡ್ 9300 ಪೇ ಮಾಡಿದ್ದೆ. ಸೊ ಅದನ್ನು ನಾನು ಪೇಮೆಂಟ್ ಮಾಡಿದಾಗ ಏನೇ ಇದ್ರೂ ಕೂಡ ಅವ್ರು ಚೆಕಪ್ ನಿಮಗೆ ಡೈರೆಕ್ಟಾಗಿ ಆನ್ಲೈನಲ್ಲಿ ಅವ್ರದ್ದು ಆ್ಯಪ್ ಇರುತ್ತೆ, ಇವನ್ ಆ್ಯಪ್ ಅಂತ. ಸೊ ಅದಕ್ಕೆ ನೀವು ಕ್ಲಿಕ್ ಮಾಡಿಬಿಟ್ಟು ಸೊ ಅಲ್ಲಿ ಡಾಕ್ಟರ್ ಕನ್ಸಲ್ಟೇಷನ್ ತೊಗೊಳ್ಬೋದು. ಫ್ರೀ ಆಗಿರುತ್ತೆ. 15 ಮಿನಿಟ್ಸ್ ಕನ್ಸಲ್ಟೇಷನ್ ಇರುತ್ತೆ. ಸೊ ಅವ್ರೇನು ಮಾಡ್ತಾರೆ, ಪ್ರಾಬ್ಲಮ್ ಇದೆ ಕೇಳ್ಕೊಂಡು ನಿಮಗೆ ಬ್ಲಡ್ ಟೆಸ್ಟ್ ಅಥವಾ ಏನಾದರೂ ಸ್ಕ್ಯಾನ್ಸ್ ಇದ್ದರೆ ಕೊಡ್ತಾರೆ, ಅಥವಾ ಏನೂ ಇಲ್ಲ ಅಂದರೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಡೈರೆಕ್ಟಾಗಿ ಕನ್ಸಲ್ಟೇಷನ್ ಮಾಡಿಬಿಟ್ಟು. ಸೊ ನೀವು ಟ್ಯಾಬ್ಲೆಟ್ಸನ್ನು ತೊಗೊಳ್ಬೋದು. ಅದೇ ರೀತಿ ಬ್ಲಡ್ ಚೆಕಪ್ ಏನೇ ಆದರೂ ಕೂಡ ಪ್ರತಿಯೊಂದು ಕೂಡ ಫ್ರೀ ಆಗಿರುತ್ತೆ. ನಿಮ್ದು ಯಾವುದೇ ರೀತಿ ಪೇಮೆಂಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ನಂದು ಕೂಡ ಬ್ಲಡ್ ಚೆಕಪ್ಸು ತುಂಬ ಸ್ಕ್ಯಾನ್ಸು ಎಲ್ಲ ಇತ್ತು ಸ್ಟಾರ್ಟಿಂಗ್ ನಾನು ರಿಜಿಸ್ಟ್ರೇಷನ್ ಮಾಡಿದಾಗ. ಸೊ ಎಲ್ಲ ಕೂಡ ಪೇಮೆಂಟ್ ಅವ್ರ ಕಡೆಯಿಂದನೇ ಆಗಿದೆ. ಯಾರಿಗಾದರೂ ಹೆಲ್ತ್ ಇನ್ಶೂರೆನ್ಸ್ ಬೇಕಾದಲ್ಲಿ ಈ ಇವನ್ ಹೆಲ್ತ್ ಇನ್ಶೂರೆನ್ಸನ್ನು ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ. ಸೊ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ನಾನು. ಅದನ್ನು ಕ್ಲಿಕ್ ಮಾಡ್ಕೊಂಡು ಈಸಿಯಾಗಿ ಆಕ್ಸೆಸನ್ನು ಮಾಡ್ಬೋದು. ತುಂಬ ಈಸಿ ಇದೆ. ಸೊ ನಾನು ಯಾರಿಗೂ ಕೂಡ ಇದನ್ನೇ ಮಾಡಿ ಅಂತಲೂ ಕೂಡ ನಿಮ್ಗೆ ಹೇಳಲ್ಲ, ಬಟ್ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತಾ ಇರೋದು ತುಂಬ ಈಸಿ ಇದೆ. ನಾನು ನಮ್ಮ ಫ್ಯಾಮಿಲಿಗೆಲ್ಲ ಇದನ್ನು ಯೂಸ್ ಮಾಡ್ಕೊಂಡಿರೋದು. ಇವತ್ತಿನ ಮಾಹಿತಿಯನ್ನು ಸ್ಟಾರ್ಟ್ ಮಾಡೋಣ. ತುಂಬ ಜನರಿಗೆ ಡಿಜಿಟಲ್ ಸಿಗ್ನೇಚರ್ ರಿಜಿಸ್ಟ್ರೇಷನ್ ಆಮೇಲೆ KPP ಈ ಪ್ರೊಕ್ಯೂರ್ಮೆಂಟ್ ಮಾಡೋದು ಹೇಗೆ, ಸೊ ತುಂಬ ಜನರಿಗೆ ಡೌಟ್ ಇದೆ. ತುಂಬ ಜನ ಏನು ಮಾಡ್ತಾರೆ, DSC ಯಾರಾದ್ರೂ ತಗೋತಾರೆ, ಕಾಲ್ ಮಾಡ್ತಾರೆ, DSC ತೊಗೊಂಡಿದ್ದೀನಿ ಸರ್ ನೀವು ಇದು ಮಾಡ್ಕೊಡಿ ಅಂತ ಹೇಳ್ತಾರೆ. ಸೊ ನಮ್ಗೆ ಹಂಗೆ ಮಾಡೋಕ್ಕೆ ಬರೋದಿಲ್ಲ ಅಂತ ತುಂಬ ಮೊದಲು ಕೂಡ ಹೇಳಾಗಿದ್ದೀನಿ, ಈಗಲೂ ಕೂಡ ಅದೇ ಹೇಳ್ತಾ ಇದ್ದೀನಿ. ಸೊ ಇವಾಗ ನಾನು ನಿಮಗೆ ಕೆಲವೊಂದು ಗೈಡ್ಲೈನ್ಸನ್ನು ಕೊಡ್ತಾ ಇದ್ದೀನಿ. ಸೊ DSC ತೊಗೊಳ್ಬೇಕಾದ್ರೆ ಈಗ ಇವನ್ ನನಗೂ ಕೂಡ ಕೆಲವೊಂದು ಪ್ರಾಬ್ಲಮ್ ಆಗಿದೆ. ಇವಾಗ ಈ ಪ್ರೊಕ್ಯೂರ್ಮೆಂಟ್ ಆ್ಯಂಡ್ KPP ಪೋರ್ಟಲ್ಗೆ ನೀವು DSC ತೊಗೋತಿರಲ್ಲ, ಸೊ ನಮ್ಮ ಹತ್ರ ತೊಗೊಂಡಿದ್ದೀರ. ಸೊ ಆ DSC ಏನು ಬರುತ್ತೆ ನಿಮಗೆ, ಅದು ಸೈನ್ ಇನ್ ಆಗಿರೋದ್ರಿಂದ ನಿಮಗೆ GST ಅನುಕೂಲ ಆಗುತ್ತೆ, ಇನ್ಕಮ್ ಟ್ಯಾಕ್ಸಿಗೂ ಆಗುತ್ತೆ, ಈ ಪ್ರೊಕ್ಯೂರ್ಮೆಂಟ್ ವೆಬ್ಸೈಟಿಗೂ ಆಗುತ್ತೆ. ಅದೇ ರೀತಿ EPF ವೆಬ್ಸೈಟಿಗೂ ಕೂಡ ನಡೆಯುತ್ತೆ. ಡಿಜಿಟಲ್ ಸಿಗ್ನೇಚರನ್ನು ನೀವು ಫಸ್ಟ್ ತೊಗೊಂಡು ಸೊ ಅದನ್ನು ಫಸ್ಟಿಗೆ ರೆಡಿ ಆಗುವಂಥದ್ದು ಈ ಪ್ರೊಕ್ಯೂರ್ಮೆಂಟ್ ವೆಬ್ಸೈಟಲ್ಲಿ ಅದನ್ನು ಮ್ಯಾಪಿಂಗ್ ಮಾಡಿಬಿಟ್ಟು ಯೂಸರ್ ID ಜನರೇಟ್ ಆಗುತ್ತೆ. ಸೊ ಈ ಪ್ರೊಕ್ಯೂರ್ಮೆಂಟ್ ನಾವು ಜನರೇಟ್ ಮಾಡಿ ಮೇಲ್ ಸೆಂಡ್ ಆದಾಗ ಯಾರಿಗೆ ಗೌರ್ಮೆಂಟ್ ಆಫ್ ಕರ್ನಾಟಕ ಸೆಂಡ್ ಆಗುತ್ತೆ. ಸೊ ಅದಕ್ಕೆ ಸೆಂಡ್ ಆದಮೇಲೆ ಅದು ಅಪ್ರೂವಲ್ ಆಗಲಿಕ್ಕೆ 24 ಅವರ್ಸ್ ಬೇಕಾಗುತ್ತೆ. ಮಿನಿಮಮ್ 24 ಅವರ್ಸ್ ಬೇಕಾಗುತ್ತೆ. 24 ಅವರ್ಸ್ ಒಳಗಡೆನೂ ಆಗುತ್ತೆ. 2 to 3 ಅವರ್ಸಲ್ಲೂ ಕೂಡ ಆಗುತ್ತೆ. ಕೆಲವೊಂದು 24 ಅವರ್ಸ್ ಆಗುತ್ತೆ. ಹಾಲಿಡೇ ಇದ್ದಾಗ ಇನ್ನೂ ಜಾಸ್ತಿ ಆಗುತ್ತೆ. ಅಪ್ರೂವಲ್ ಆಗಿ 24 ಅವರ್ಸ್ ಆದಮೇಲೆ ನಿಮಗೆ KPPಯಲ್ಲಿ ಆಕ್ಟಿವೇಟ್ ಆಗಿರುತ್ತೆ. KPPಯಲ್ಲಿ ಲಾಗಿನ್ ಆಗಿಬಿಟ್ಟು ಈ ಪ್ರೊಕ್ಯೂರ್ಮೆಂಟ್ ಯೂಸರ್ ID ಪಾಸ್ವರ್ಡನ್ನು KPPಯಲ್ಲಿ ಹಾಕಿಬಿಟ್ಟು ಲಾಗಿನ್ ಆಗಬೇಕಾಗುತ್ತೆ. ಆವಾಗ ಲಾಗಿನ್ ಆದಾಗ ಯೂಸರ್ ನೇಮು ಸೇಮ್ ಇರುತ್ತೆ, ಬಟ್ ಪಾಸ್ವರ್ಡು ರೀಸೆಟ್ ಮಾಡೋಕ್ಕೆ ಕೇಳುತ್ತೆ. ಸೊ ಪಾಸ್ವರ್ಡು ನೀವು ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕಾಗತ್ತೆ. ಆವಾಗ ನೀವು ಪಾಸ್ವರ್ಡನ್ನು ಎಂಟ್ರಿ ಮಾಡಿ ನೀವು ಲಾಗಿನ್ ಆಗ್ತೀರಾ. ಸೊ ಲಾಗಿನ್ ಆದಮೇಲೆ ಅಲ್ಲಿ ನಿಮಗೆ ಇಮೇಲ್ ID ಮತ್ತು ಮೊಬೈಲ್ ನಂಬರು ವೆರಿಫೈ ಕೇಳುತ್ತೆ. ಸೊ ಇದೆರಡು ಮಾಡ್ಕೊಳ್ಳೇಬೇಕಾಗತ್ತೆ. ಕೆಲವೊಬ್ರು ಇದನ್ನು ತಪ್ಪು ಮಾಡ್ಕೋತಾರೆ. ಈಗ ನನ್ನ ಹತ್ರ ರಿಜಿಸ್ಟ್ರೇಷನ್ ಮಾಡಿದ್ರು ನಾನು ಆಲ್ರೆಡಿ ಎಲ್ಲದನ್ನು ಮಾಡಿ ಕಳಿಸ್ಬಿಡ್ತೀನಿ, ಅವ್ರಿಗೆ ಕೊರಿಯರ್ ಮಾಡ್ತೀನಿ. ಪಾಸ್ವರ್ಡನ್ನು ಹಾಕ್ಬಿಟ್ಟು ರೀಸೆಟ್ ಪಾಸ್ವರ್ಡ್ ಮಾಡಿ ಲಾಗಿನ್ ಆಗಿಬಿಟ್ರು. ಓಕೆ, ಲಾಗಿನ್ ಆದಮೇಲೆ ಫಸ್ಟ್ ಮಾಡಬೇಕಾಗೋದು ಇಮೇಲ್ ID ಮೊಬೈಲ್ ನಂಬರ್ ವೆರಿಫಿಕೇಷನ್ ಆಗಬೇಕು. ಅದು ಮಾಡಿಲ್ಲ ಅಂತ ಹೇಳಿದ್ರೆ ಫಸ್ಟಿಗೆ ನೀವೇನು ಮಾಡಬೇಕು ಅಂದರೆ ಮೈ ಪ್ರೊಫೈಲಿಗೆ ಹೋಗ್ಬಿಟ್ಟು ಮ್ಯಾನೇಜ್ ಸರ್ಟಿಫಿಕೇಟ್ ಅಂತ ಇರುತ್ತೆ. ಅದರಲ್ಲಿ ನಿಮ್ಮ ಡಿಜಿಟಲ್ ಸಿಗ್ನೇಚರನ್ನು ರಿಜಿಸ್ಟ್ರೇಷನ್ ಫಸ್ಟ್ ಮಾಡ್ಕೊಳ್ಳಿ. ಅದನ್ನು ರಿಜಿಸ್ಟ್ರೇಷನ್ ಮಾಡಿಕೊಂಡು ಆಮೇಲೆ ಮ್ಯಾನೇಜ್ ಸ್ಟ್ಯಾಚ್ಯುಟರಿ ಅಂತ ಇರುತ್ತೆ, ಬ್ಯಾಂಕ್ ಡೀಟೇಲ್ಸ್, ಅಲ್ಲಿ ಬಂದು ವೆರಿಫೈ ಮಾಡಬೇಕು. ಇದಾದಮೇಲೆ ಇಮೇಲ್ ID ಮೊಬೈಲ್ ನಂಬರಿಗೆ ಮತ್ತೆ ಬರಬೇಕು. ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ಗೆ ಬಂದು ಇಮೇಲ್ ID ಮತ್ತು ಮೊಬೈಲ್ ನಂಬರನ್ನು ವೆರಿಫೈಯನ್ನು ಮಾಡ್ಕೊಳ್ಬೇಕು ನೀವು. ಇದು ಪ್ರೊಸೀಜರ್ ಇರುತ್ತೆ. ಇವಾಗ ಒಬ್ರು ಏನು ಮಾಡ್ಕೊಂಡಿದ್ದಾರೆ, ಬೇರೆ ಹತ್ರ ಮಾಡಿದ್ದವರು ಅವ್ರು ನನಗೆ ಬೇರೆ ಕಡೆಯಿಂದ ಕಾಲ್ ಮಾಡಿಸಿ ಈ ಥರ ಪ್ರಾಬ್ಲಮ್ ಸರ್, ಈ ಪ್ರಾಕ್ ಅಪ್ರೂವ್ ಆಗಿದೆ, 24 ಅವರ್ಸ್ ಆದಮೇಲೆ KPP ಅಪ್ರೂವ್ ಆಗಿದೆ, ನಾನು ಪಾಸ್ವರ್ಡ್ ಎಂಟ್ರಿ ಮಾಡ್ಕೊಂಡಿದ್ದೀನಿ, ರೀಸೆಟ್ ಮಾಡ್ಕೊಂಡಿದ್ದೀನಿ, ಆಮೇಲೆ ನೆಕ್ಸ್ಟ್ ಲಾಗಿನ್ ಕೂಡ ಆಗಿದ್ದೀನಿ, KPP ಬಂದಿದೆ, ಇಮೇಲ್ ID ಮೊಬೈಲ್ ನಂಬರ್ ವೆರಿಫೈ ಕೇಳಿದೆ. ಸೊ ನೆಟ್ವರ್ಕ್ ಇಶ್ಯೂಯಿಂದ KPP ಕ್ಲೋಸ್ ಆಯಿತು. ಇನ್ನೊಂದು ಸಲ ಮತ್ತೆ KPP ಲಾಗಿನ್ ಆಗ್ಲಿಕ್ಕೆ ಹೋದೆ, ಬಟ್ ಅಲ್ಲಿ ಪ್ರಾಬ್ಲಮ್ ಆಗಿದ್ದು ನಾನು ಪಾಸ್ವರ್ಡ್ ಮರ್ತ್ಕೊಬಿಟ್ಟಿದ್ದೀನಿ. ಯಾವ ಪಾಸ್ವರ್ಡ್ ಮರ್ತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನೀವ್ಲೇ ಎಂಟ್ರಿ ಮಾಡಿದ್ರಲ್ಲ KPPಗೆ ಆ ಪಾಸ್ವರ್ಡನ್ನು ಮರ್ತ್ಕೊಂಡಿದ್ದಾರೆ. ಸೊ ಇದಕ್ಕೆ ಎಷ್ಟು ದೊಡ್ಡ ಪ್ರಾಬ್ಲಮ್ ಅಂತ ಹೇಳಿದ್ರೆ ಇದು ಕೆಲವೊಬ್ಬರಿಗೆ ಇದು ಅರ್ಥ ಆಗೋದಿಲ್ಲ. ಅವ್ರು ಮಾಡಿ ತಪ್ಪೇನು ಹೇಳಿ, ಲಾಗಿನ್ ಆಗಿ ಪಾಸ್ವರ್ಡ್ ರೀಸೆಟ್ ಮಾಡಿದ ತಕ್ಷಣವೇ ಡಿಜಿಟಲ್ ಸಿಗ್ನೇಚರ್ಸನ್ನು ಮ್ಯಾಪಿಂಗ್ ಮಾಡಬೇಕಿತ್ತು, ಮ್ಯಾಪಿಂಗ್ ಮಾಡಿಲ್ಲ. ಅದಕ್ಕೆ ಇವಾಗ ಪಾಸ್ವರ್ಡ್ ಮರ್ತ್ಕೊಂಡಿದ್ರೆ ರೀಸೆಟ್ ಮಾಡೋಕೆ ಹೋದಾಗ ಏನು ಬರುತ್ತೆ, ಡಿಜಿಟಲ್ ಸಿಗ್ನೇಚರ್ ಕೇಳುತ್ತೆ. ಡಿಜಿಟಲ್ ಸಿಗ್ನೇಚರ್ ಹಾಕಿದಾಗ ಏನು ಬರುತ್ತೆ, ಯುವರ್ ಸರ್ಟಿಫಿಕೇಟ್ ಇಸ್ ನಾಟ್ ರಿಜಿಸ್ಟರ್ಡ್ ಅಂತ ಬರುತ್ತೆ, ಅಥವಾ ಇನ್ವ್ಯಾಲಿಡ್ ಸರ್ಟಿಫಿಕೇಟ್ ಅಂತ ಬರುತ್ತೆ. ಸೊ ಈ ಥರ ಬಂದಾಗ ಏನು ಮಾಡೋಕ್ಕೂ ಬರೋದಿಲ್ಲ. ಅದಕ್ಕೆ ನಾನು ಎಲ್ರಿಗೂ ಹೇಳೋದು ಒಂದೇ, ಡಿಜಿಟಲ್ ಸಿಗ್ನೇಚರು ಮತ್ತು ಯೂಸರ್ ID ಪಾಸ್ವರ್ಡನ್ನು ಯಾರ ಹತ್ರ ರಿಜಿಸ್ಟ್ರೇಷನ್ ಮಾಡಿದ್ದೀರೋ ಅವ್ರ ಹತ್ರ ಕರೆಕ್ಟಾಗಿ ತೊಗೊಳ್ಳಿ. ನೀವು ಓನಾಗಿ ಮಾಡೋಕ್ಕೆ ಹೋಗಬೇಡ್ರಿ. ಇದನ್ನ ಕಡೆಗೆ ನಾನು ಹೆಂಗೆ ಸಾಲ್ವ್ ಮಾಡಿದ್ದೀನಿ ಅಂತ ಇನ್ನು ಮುಂದಿನ ವೀಡಿಯೋದಲ್ಲಿ ಈಗ ಹೇಳ್ತಾ ಹೋಗ್ತೀನಿ ನೋಡಿ. ಸೊ ಇವಾಗ ರೀಸೆಟ್ ಪಾಸ್ವರ್ಡ್ KPPಯಲ್ಲಿ ಮಾಡೋದು ಹೆಂಗೆ, ರೀಸೆಟ್ ಪಾಸ್ವರ್ಡ್ ಮಾಡೋದು ಏನಂತ ಹೇಳಿದ್ರೆ ನಿಮ್ಮದು ಫಸ್ಟಿಗೆ ಈ ಪ್ರಾಕಲ್ಲಿ ಏನು ಕೊಟ್ಟಿರ್ತಾರಲ್ಲ ಇಮೇಲ್ ID, ಸೊ ಆ ಇಮೇಲ್ IDಯಿಂದ ನೀವು ಡಿಜಿಟಲ್ ಸಿಗ್ನೇಚರ್ ಹಾಕಿಬಿಟ್ಟು ರೀಸೆಟ್ ಪಾಸ್ವರ್ಡ್ ಕೊಟ್ಟಿದ್ದೀರಲ್ಲ ಅದರದ್ದು ಸ್ಕ್ರೀನ್ಶಾಟ್, ಅಂದರೆ ಪ್ಲೀಸ್ ಸೆಲೆಕ್ಟ್ ವ್ಯಾಲಿಡ್ ಸರ್ಟಿಫಿಕೇಟ್ ಅಥವಾ ಇನ್ವ್ಯಾಲಿಡ್ ಸರ್ಟಿಫಿಕೇಟ್ ಅಂತ ಬಂದಿರುತ್ತಲ್ಲ ಆ ಸ್ಕ್ರೀನ್ಶಾಟನ್ನು ನಿಮ್ಮ ಇಮೇಲ್ IDಯಿಂದ ಈ ಪ್ರಾಕಲ್ಲಿ ರಿಜಿಸ್ಟ್ರೇಷನ್ ಆಗಿರೋ ಇಮೇಲ್ IDಯಿಂದ support@eprochelpdesk.com ಗೆ ನೀವು ಮೇಲ್ ಹಾಕಬೇಕು.
ನಿಮ್ಮ ಯೂಸರ್ ID ಮೆನ್ಷನ್ ಮಾಡಿಬಿಟ್ಟು ನಾವು ವಿ ಹ್ಯಾವ್ ಫಾರ್ಗಾಟನ್ ಅವರ್ ಪಾಸ್ವರ್ಡ್ ಬಟ್ ವೆನ್ ವಿ ಟ್ರೈ ಟು ರೀಸೆಟ್ ಪಾಸ್ವರ್ಡ್ ಇಟ್ ಶೋಸ್ ದಟ್ ಪ್ಲೀಸ್ ಸೆಲೆಕ್ಟ್ ವ್ಯಾಲಿಡ್ ಸರ್ಟಿಫಿಕೇಟ್ ಪ್ಲೀಸ್ ಸಾಲ್ವ್ ದಿಸ್ ಇಶ್ಯೂ ಅಂತ ಒಂದು ಮೇಲ್ ಹಾಕಬೇಕಾಗುತ್ತೆ. ಇದ್ರ ಜೊತೆಗೆ ನಿಮ್ಮ ಕಾಂಟ್ಯಾಕ್ಟ್ ನಂಬರನ್ನು ಕೂಡ ಮೆನ್ಷನ್ ಮಾಡಿರಬೇಕಾಗಿರುತ್ತೆ. ಅಂದರೆ ಮಾತ್ರ ಅವ್ರು ನಿಮ್ಗೆ ಮತ್ತೆ ಕಾಲ್ ಮಾಡಿಬಿಟ್ಟು ಅವರೇ ಮತ್ತೆ ಇನ್ನೊಂದ್ಸಲ ರೀಸೆಟ್ ಮಾಡಿ ಪಾಸ್ವರ್ಡನ್ನು ಕೊಡ್ತಾರೆ. ಸೊ ಇಷ್ಟು ಲೆಂದಿ ಪ್ರೊಸೆಸ್ ಆಗುತ್ತೆ ನಿಮ್ಮ ಮೇಲ್ ಹಾಕೋದು. ಇನ್ ಕೇಸ್ ಇಮೇಲ್ ID ಏನಾದರೂ PSC ಮತ್ತು ಇಪ್ರಾಕ್ ರಿಜಿಸ್ಟ್ರೇಷನ್ ಮಾಡಿರೋ ಸರ್ವಿಸ್ ಸೆಂಟರ್ದು ಆಗಿಬಿಟ್ರೆ ಮತ್ತೆ ನೀವು ಅವ್ರು ಹುಡುಕಂತ ಹೋಗಬೇಕು. ಸೊ ಇದು ಮೇಜರ್ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ಎಲ್ಲರಿಗೂ ಹೇಳೋದು ಒಂದೇ, ಯೂಸರ್ ID ಮತ್ತು ಪಾಸ್ವರ್ಡನ್ನು ಯಾರೂ ಕಳ್ಕೊಬೇಡ್ರಿ. ಇದ್ರೆ ಸೇಫ್ ಆಗಿ ಇಟ್ಕೊಳ್ಳಿ. ಮತ್ತು ಅದು ಡಿಜಿಟಲ್ ಸಿಗ್ನೇಚರ್ಸನ್ನು 2 years ವ್ಯಾಲಿಡಿಟಿ ಮುಗಿದಿದ್ದೆ ಅಥವಾ ಮುಗಿಯೋಕ್ಕಿಂತ ಮುನ್ನನೇ ಒಂದು 2 days ಬ್ಯಾಕ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಡಿಜಿಟಲ್ ಸಿಗ್ನೇಚರ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅದನ್ನು ವೆಬ್ಸೈಟಿಗೆ ಅಥವಾ ಪೋರ್ಟಲಿಗೆ ಮ್ಯಾಪಿಂಗ್ ಮಾಡ್ಕೊಬಿಟ್ರೆ ತುಂಬಾ ಒಳ್ಳೆಯದು. ಸೊ ಇದೊಂದು ಸಣ್ಣ ಇನ್ಫಾರ್ಮೇಷನ್ ಅಂತ ನಿಮ್ಗೆ ಅನಿಸ್ಬೋದು, ಬಟ್ ಇದರಲ್ಲಿ ತುಂಬ ರಿಸ್ಕ್ ಆಗುತ್ತೆ ಆಮೇಲೆ. ಸೊ ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.